ಹಲೋ ಹಾಯ್, ಹೇಗಿದ್ದೀರಾ? ಇವತ್ತು ನಾವು ಸಂಡೇ ಮಕ್ಕಳೆಲ್ಲ ಮನೆಯಲ್ಲಿದ್ದಾರೆ. ಮಧ್ಯಾಹ್ನ ಆಗಿದೆ, ಸುಮಾರು ಒಂದು 12:30, ಹೌದು 1 ಗಂಟೆ ಆಗ್ಲಿಕ್ಕೆ ಆಯ್ತು. ತುಂಬಾ ಕೆಲಸ ಆಗಿ ಸುಮಾರು ಲೇಟ್ ಆಯ್ತು. ಮತ್ತು ನನ್ನ ಹಸ್ಬೆಂಡ್ ಹೇಳಿದ್ರು ಫ್ಯಾಮಿಲಿ ಸಮೇತ ಒಟ್ಟಿಗೆ ನಾವು ಹೊರಗಡೆ ಊಟಕ್ಕೆ ಹೋಗುವ. ನಂಗೆ ಖುಷಿ ಆಯ್ತು ಇಷ್ಟು ಕೆಲಸ ಮಾಡಿ. ಯಾಕೆಂದ್ರೆ ಈಗ ಮಳೆಗಾಲದಲ್ಲಿ ತುಂಬಾ ಕೆಲಸ, ಅಂದ್ರೆ ಬಟ್ಟೆ ಹಾಕು ತೆಗಿ, ಒಣಗ್ಲಿಲ್ಲ ಅದೇ ನಮ್ಗೆ ಬಟ್ಟೆಯ ಹಿಂದೆನೇ ಇರ್ಬೇಕಾಗ್ತದೆ. ಅದೊಂದು ಟೆನ್ಷನ್ ಇರ್ತದೆ. ಮತ್ತು ನಮ್ಮ ಮನೇಲಿ ಪುಟ್ಟ ಮರಿ ಬಂದಿದೆ ಅಲ್ಲ, ಅದ್ರ ಹಿಂದೆ ನಾನು ಜಾಸ್ತಿ ಈಗ ಟೈಮ್ ಸ್ಪೆಂಡ್ ಮಾಡ್ತೇನೆ. ಹಾಗೆ ಅದಕ್ಕೆ ಮಗುವಿನ ಹಾಗೆ ನಾನು ನೋಡ್ತೇನೆ. ಅದೀಗ ಅದಕ್ಕೆ ಊಟ ಎಲ್ಲ ಕೊಟ್ಟು ಮಲಗಿಸಿದೆ. ಅಂದ್ರೆ ನಾವೀಗ ಹೊರಗಡೆ ಹೋಗ್ತೇವಲ್ಲ, ಲಂಚ್ ಎಲ್ಲ ಆಯ್ತಾ ಉಂಟು, ಅದೆಲ್ಲ ಮಾಡಿ ಈಗ ನಾನು ರೆಡಿ ಆಗಿದ್ದೇನೆ. ನಾನು ಏಂಜಲ್, ಆಲನ್ ಮತ್ತು ನನ್ನ ಹಸ್ಬೆಂಡ್ 4 ಮಂದಿ ಹೋಗಿ ನಾವು ಹೊರಗಡೆ ಲಂಚಿಗೆ ಅಂತ ಹೋಗ್ತಾ ಇದ್ದೇವೆ. ಅದು ಎಲ್ಲಿ ಅಂತ ಆಯ್ತು ಡಿಸೈಡ್? ಓಕೆ, ನಂಗೂ ಸಹ ಗೊತ್ತಿಲ್ಲ. ಹೋಗು ಅಂತ ಹೇಳಿದ್ನ ನಾನು ಎಲ್ಲಿ ಅಂತ ಕೇಳಲಿಕ್ಕಿಲ್ಲ, ಯಾಕಂದ್ರೆ ನಮ್ಗೆ ಖುಷಿ. ಮತ್ತು ನಾವು ಅಧಿಕ ಪ್ರಸಂಗ ಮಾತಾಡಿದ್ರುಂಟಲ್ಲ, ಮತ್ತೆ ಅಲ್ಲಿ ನಮ್ಗೆ ಹೋಗ್ಲಿಕ್ಕೆ ಬೇಕಾದ್ರೆ ಮನೆಯಲ್ಲಿ ಮಾಡಂತ ಹೇಳುವಾರ ಹೋಗೋದ್ರೆ ಖುಷಿ. ಬಾಯಿ ಮುಚ್ಚಿ ಹೋಗುದು, ಹಿಂದುಗಡೆನೆ ಹೋಗುದು. ಮತ್ತೆ ಎಂತ ಗೊತ್ತಾ, ಮತ್ತೆ ಅಲ್ಲಿಂದ ನಾವು ಇನ್ನೊಂದೊಂದು ಪ್ಲೇಸಿಗೆ ಹೋಗ್ತೇವೆ. ಅದು ಎಲ್ಲಿ ಅಂತ ನಾನು ವಿಡಿಯೋ ಶೇರ್ ಮಾಡ್ತೇನೆ. ಅಲ್ಲಿ ನೋಡುವ ಏನೆಲ್ಲ ಉಂಟಂತೇಳಿ. ಓಕೆ ಫ್ರೆಂಡ್ಸ್, ಹೋಗುವ. ಈಗ ನಾವು ಸ್ವಾದಿಷ್ಟು ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಇದು ಕಂಕನಾಡಿ ಮತ್ತು ಪಂಪೈಲ್ ಮಿಡ್ಲಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನಾವೀಗ ಟೇಬಲಲ್ಲಿ ಬಂದು ಕೂತ್ಕೊಂಡಿದ್ದೇವೆ. ತುಂಬ ರಶ್ ಇತ್ತು, ಸಂಡೇ ಇದ್ದ ಕಾರಣ ತುಂಬ ರಶ್ ಇತ್ತು. ನಾನು ಮತ್ತು ನನ್ನ ಹಸ್ಬೆಂಡ್ ಡಿಸ್ಕಸ್ ಮಾಡ್ತಾ ಇದ್ದೇವೆ ಏನೆಲ್ಲ ಆರ್ಡ್ರ್ ಮಾಡೋದಂತೇಳಿ. ಅಂದರೆ ಮಕ್ಕಳಿಗೆ ಏನು ಬೇಕು, ನಮಗೇನು ಬೇಕಂತೇಳಿ ರೆಡಿ ಮಾಡ್ತಾ ಇದ್ದೇವೆ, ಏನೆಲ್ಲ ತಗೊಳ್ಳುವ ಅಂತೇಳಿ. ಇದರಲ್ಲಿ ಏನೇನು ಒಳ್ಳೆ ಐಟಮ್ಸ್ ಇದೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಮೊದಲಿಗೆ ಬಂದೇ ಬಿಟ್ಟಿತ್ತು ಮ್ಯಾಂಚೋ ಸೂಪ್. ನಾವು ಎಲ್ಲಿ ಹೋದ್ರೂ ಒಂದು ಸೂಪ್ ಒಂದು ನಾವು ಮಿಸ್ ಮಾಡಲ್ಲ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಖುಷಿ ಆಗ್ತದೆ, ತುಂಬ ಟೇಸ್ಟಿ ಇತ್ತು. ಕೊನೆಗೆ ನಮಗೆ ಬಂತು ಕೊರಿಯನ್ ಚಿಕನ್. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನನಗಂತೂ ತುಂಬ ನಂಗೆ ಖುಷಿ ಆಯಿತು. ನನಗೆ ಎಲ್ಲಿ ಹೋದರೂ ಕೆಲವು ಐಟಮ್ಸ್ ನನಗೆ ಇಷ್ಟ ಆಗೋದಿಲ್ಲ, ಮತ್ತು ಅವರೇ ಸರ್ವ್ ಮಾಡ್ತಾರೆ. ಅವರು ಎಲ್ಲರ ಪ್ಲೇಟಿಗೆ ಸ್ವಲ್ಪ ಸ್ವಲ್ಪ ಹಾಕಿ ಎಷ್ಟು ಬೇಕು, ನಾವು ಒಂದೊಂದೇ ಐಟಮ್ಸ್ ಒಂದೊಂದೇ ಪೋರ್ಷನ್ ನಾವು ತಗೊಂಡದ್ದು. ಈಗ ನಾವು ಸೂಪನ್ನು ಸೇವಿಸಿ, ಯಾಕೆಂದರೆ ಬಿಸಿಯಾಗಿ ಇತ್ತು. ಅಲ್ಲಿ ನಮಗೆ ವೇಟ್ ಮಾಡಲಿಕ್ಕಿಲ್ಲ. ನಾವು ಒಂದು ತಿಂದ ಪ್ಯಾಕಿಗೆ ಇನ್ನೊಂದು ಬರ್ತಾ ಇತ್ತು. ಅಂದರೆ ನಾವು ಆರ್ಡ್ರ್ ಕೊಟ್ಟದ್ದು ಅಂದರೆ ತಿಂದು ಮುಗಿಲಿಕ್ಕೆ ಪುರ್ಸೋತಿಲ್ಲ, ಆವಾಗ ಅಲ್ಲಿ ಬರ್ತಾ ಇತ್ತು. ಇಲ್ಲಿ ನಾನು ನಿಮಗೆ ಚಿಕನ್ ತೋರಿಸ್ತಾ ಇದ್ದೇನೆ, ನೀವು ಆಸೆ ಪಡಬೇಡಿ ಆಯಿತಾ. ಮತ್ತು ನಾವು ಚಿಕನ್ ಲಾಲಿಪಾಪ್ ತಗೊಂಡೆ. ತುಂಬ ಚಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬ ಖುಷಿ ಆಯಿತು. ಫ್ರೆಂಡ್ಸ್, ನಿಮಗೆ ಏನಾದರೂ ಈ ಕಡೆ ಬರಬೇಕಾದ್ರೆ ನೀವು ಬನ್ನಿ, ಒಮ್ಮೆ ನೋಡಿ ಟೇಸ್ಟ್ ಮಾಡಿ ಮತ್ತು ಇನ್ನೊಮ್ಮೆ ಬರುವಂಥ ಆಸೆ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಒಂದು ನಾನು ಮ್ಯಾಜಿಕ್ ತೋರಿಸ್ತೇನೆ. ಪ್ಲೇಟ್ ವೈಟ್ ಇದ್ದರೂ ಸಹ ನಾನು ಕೈ ಇಟ್ಟರೆ ಅಲ್ಲಿ ಯೆಲ್ಲೋ ಕಲರ್ ಬರ್ತಾ ಉಂಟು. ನಿಮಗೊಂದು ಮ್ಯಾಜಿಕ್ ಅನಿಸ್ತದೆ. ಇದು ಹೇಗೆ ಅಂತ ನೀವೇ ಗೆಸ್ ಮಾಡ್ಕೊಳ್ಳಿ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಎಲ್ಲರ ಪ್ಲೇಟಲ್ಲಿ. ನೋಡಿ, ಈಗ ವೈಟ್ ಉಂಟು ನೋಡಿ. ಈಗ ನಾನು ತೋರಿಸ್ತೇನೆ ನೋಡಿ, ಇಷ್ಟು ಚೆನ್ನಾಗಿ ಮಾಡಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ನೋಡಿ. ಇಲ್ಲಿ ನಾನು ಮತ್ತು ಪಂಜಾಬಿ ಚಿಕನ್ ತಗೊಂಡೆ. ಪಂಜಾಬಿ ಚಿಕನ್ ಅದು ತುಂಬ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಅಂದರೆ ನನಗೆ ಅಂದು ತುಂಬ ಟೇಸ್ಟ್, ನನಗೆ ಟೇಸ್ಟ್ ಆದರೆ ಅವರಿಗೆ ಟೇಸ್ಟ್ ಆಯ್ತಂತ ಅರ್ಥ. ಊಟ ಎಲ್ಲ ಆಯಿತು, ಊಟ ತುಂಬ ಚೆನ್ನಾಗಿತ್ತು, ಅಂದರೆ ತುಂಬ ಟೇಸ್ಟಿ. ಮಂಗಳೂರಲ್ಲಿ ಇದಕ್ಕೆ ಟಾಪ್ ಫಸ್ಟ್ ಇಡ್ಬೋದು, ಟಾಪಲ್ಲಿ ಈ ರೆಸ್ಟೋರೆಂಟ್. ತುಂಬ ಚೆನ್ನಾಗಿದೆ, ಎಲ್ಲ ಡಿಶಸ್ ಒಳ್ಳೆ ಟೇಸ್ಟಿ ಉಂಟು. ಕೆಲವು ರೆಸ್ಟೋರೆಂಟಲ್ಲಿ ಒಂದೊಂದು ಐಟಮ್ ನನಗೆ ಇಷ್ಟ ಆಗೋದಿಲ್ಲ, ಬಟ್ ಇಲ್ಲಿ ಎಲ್ಲ ಐಟಮ್ಸ್ ತುಂಬ ಚೆನ್ನಾಗಿದೆ. ನಾವು ಒಂದೊಂದೇ ಡಿಶ್ ಅಂತ ತಗೊಂಡು ನಾವು ಟೇಸ್ಟ್ ಮಾಡಿದೆ. ಇದಕ್ಕಿಂತ ಮೊದಲು 1 ವರ್ಷ ಮೊದಲು ನಾವು ಬಂದಿದ್ದೇವೆ, ಬಟ್ ಆವಾಗ 1 ವರ್ಷ ಮೊದಲು. ಬಟ್ ಇವತ್ತು ನಾನು ಟೇಸ್ಟ್ ಮಾಡುವಾಗ ತುಂಬ ಚೆನ್ನಾಗಿತ್ತು. ಕೊನೆಗೆ ಕೈಯೆಲ್ಲ ತೊಳಿಲಿಕ್ಕೆ ಒಂದು ನೀರು ಕೊಡ್ತಾರೆ, ಮತ್ತು ಇದು ಲೆಮನ್ ಹಾಕಿ ಕೊಡ್ತಾರೆ, ಶುಗರ್ ಕೊಡೋದಿಲ್ಲ. ಮತ್ತು ಕೈ ಹಾಕಿ ಬಿಸಿ ನೀರು ಇರ್ತದೆ, ಕೈಯಲ್ಲಿ ತೊಳೆದು ಇಲ್ಲೆಲ್ಲ ಮಾಡಿ ಚೆನ್ನಾಗಿ. ಕೊನೆಗೆ ಬಿಲ್ ಬರುವಾಗ ಇದೊಂದು ಕೊಡ್ತಾರೆ. ಇದು ಯಾಕೆ ಕೊಡ್ತಾರೆ ಅಂತ ನಂಗೆ ಗೊತ್ತು ಗೈಸ್, ಗೊತ್ತಾ ಇದು ಯಾಕೆ ಕೊಡುದು ಅಂತೇಳಿ? ಇದು
ನಾನು ಸ್ವಲ್ಪ ತಿಂತೇನೆ. ತುಂಬ ಚೆನ್ನಾಗಿದೆ. ನಾನ್ ವೆಜ್ ತಿನ್ನ ನಂತರ ಇದು ತಿನ್ಬೇಕಂತೆ, ಬಾಯಿ ಒಳ್ಳೆ ಸ್ಮೆಲ್ ಬರ್ತದೆ, ಹೌದಲ್ವಾ? ಈಗ ಊಟ ಎಲ್ಲ ಹೊಟ್ಟೆ ಫುಲ್ ಆಯಿತು. ಈಗ ನಾವು ಒಂದು ಪ್ಲೇಸಿಗೆ ಹೋಗ್ತೇವೆ. ಯಾವ ಪ್ಲೇಸ್ ಅಂತ ನಾನು ಅಲ್ಲಿ ಹೋಗಿ ರೀಚ್ ಆದ ತಕ್ಷಣ ನಾನು ನಿಮಗೆ ಹೇಳ್ತೇನೆ. ಓಕೆ, ಈಗ ನಾವು TMA5 ಇಂಟರ್ನ್ಯಾಷನಲ್ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಒಂದು ಏನೆಲ್ಲ ಉಂಟಂತ ಗೊತ್ತಿಲ್ಲ, ತುಂಬಾ ರಶ್ ಉಂಟಂತ ನಮ್ಗೆ ಕ್ಲೂ ಸಿಕ್ಕಿದೆ. ಹೋಗ್ತಾ ಇದ್ದೇವೆ ಒಳಗಡೆ. ನಾವು ನೋಡ ಅವಕಾಶ ಸಿಕ್ಕಿದೆ ವಿಡಿಯೋ ತೆಗಿತೇನೆ, ಇಲ್ಲಾಂದ್ರೆ ಅವರು ಕೆಲವರೊಮ್ಮೆ ಅಲೌಡ್ ಮಾಡೋದಿಲ್ಲ. ನೋಡಿ, ಎಂಟ್ರೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ತುಂಬಾ ರಶ್ ಕಾಣ್ತಾ ಉಂಟು. ಒಳಗೆ ಹೇಗೆ ಉಂಟಂತ ಗೊತ್ತಿಲ್ಲ. ನಾವು ಅಲ್ಲಿಂದ ರೆಸ್ಟೋರೆಂಟ್ ಸೀದಾ ಇಲ್ಲಿಗೆ ಬಂದದ್ದು. ಸಾಯಂಕಾಲ ಇನ್ನೂ ಸಹ ರೆಸ್ಟ್. ಇವತ್ತು ಲಾಸ್ಟ್ ಕೊನೆ ದಿನ ಅಂತೆಲ್ಲ, ಕೊನೆ ದಿನ ಅಂತೆ, 3 ದಿನ ಅಂತೆ. ತುಂಬಾ ಒಳ್ಳೆ ಒಳ್ಳೆ ಐಟಮ್ಸ್ ಎಲ್ಲ ಇಟ್ಟಿದ್ದಾರಂತೆ. ಫ್ರೆಂಡ್ಸ್, ತುಂಬಾ ಮಂದಿ ಇಲ್ಲಿ ರಶ್ ಉಂಟು, ಅಂದ್ರೆ ಫಂಕ್ಷನ್ಸ್ ಉಂಟಂತೆ ಒಂದು ಕಡೆ. ನಾವು ಲೆಫ್ಟ್ ರೈಟ್ ಸೈಡ್ಗೆ ಬಂದಿದ್ದೇವೆ. ಇಲ್ಲಿ ಬ್ರ್ಯಾಂಡ್ ಸೇಲ್ ಅಂತ ಉಂಟು, ನೋಡುವ ಇಲ್ಲಿ ಏನೆಲ್ಲ ಉಂಟಂತೇಳಿ. ಇಲ್ಲಿ ಬ್ರಾಂಡೆಡ್ ಜೀನ್ಸ್ ಎಲ್ಲ ಉಂಟು ನೋಡಿ, ಬ್ರಾಂಡೆಡ್ ಜೀನ್ಸ್ ಅಂತೆ 1399. ಇದು ಜೆಂಟ್ಸ್ ಇದ್ದಲ್ಲ, ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆ ಇದು ಶಾಪ್ ನೋಡಿ, ಇಲ್ಲೆಲ್ಲ ಡ್ರೆಸ್ ಮೆಟೀರಿಯಲ್, ಡ್ರೆಸ್ ಎಲ್ಲ ಉಂಟು. ನಮ್ಗೆ ಬೇಕಾದನ್ನು ಚೂಸ್ ಮಾಡಬೇಕು. ತುಂಬಾ ಚೆನ್ನಾಗಿದೆ. ಬ್ರಾಂಡೆಡ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ನೋಡಿ, ಸ್ಟ್ರೆಚಬಲ್ ಎಲ್ಲ ಪ್ಯಾಂಟು ಒಳ್ಳೆ ಒಳ್ಳೆ ಉಂಟು. ನಾವೀಗ ಜೆಂಟ್ಸ್ ಕಡೆ, ಈಗ ಲೇಡೀಸ್ ಕಡೆ ಹೋಗ್ತೇವೆ. ಜೆಂಟ್ಸ್ ಕಡೆ ನೋಡಿ, ಅವರು ಅಲ್ಲಿದ್ದಾರೆ ಇಬ್ರು. ನೋಡುವ ನಮಗೂ ಏನು ಒಳ್ಳೆ ಐಟಮ್ ಸಿಗ್ತದ ಅಂತ ನೋಡುವ. ಓಕೆ ಫ್ರೆಂಡ್ಸ್, ನಂಗೊಂದು ಇದೊಂದು ಬಟ್ಟೆ ತುಂಬಾ ಚೆನ್ನಾಗಿ ಕಾಣಿತು. ಸೈಜ್ XL ಉಂಟು, ಬಟ್ ಇದ್ರ ಬಟನ್ ತೆಗಿಲಿಕ್ಕೆ ಆಗುದಿಲ್ಲ. ಗೊತ್ತಿಲ್ಲ ಇದು ಎಂತ ಲಾಕ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಸೈಜ್ ನೋಡಿ XL ಅಂತ ಉಂಟು. XL ಆದ್ರೂ ಉಂಟು, ಕೆಲವು XL ಉಂಟಲ್ಲ ಸ್ವಲ್ಪ ದೊಡ್ಡದಿರ್ತದೆ ನೋಡಿ. ಚಂದ ಉಂಟಲ್ಲ, ತೆಗಿಲಿಕ್ಕೆ ಆಗುದಿಲ್ಲ. ತುಂಬಾ ಚಂದ ಚಂದ ಒಳ್ಳೊಳ್ಳೆ ಕ್ವಾಲಿಟಿ ಉಂಟಲ್ಲ ಏಂಜಲ್. ಫ್ರೆಂಡ್ಸ್, ಈಗ ಕೆಲವು ಪರ್ಚೇಸ್ ಮಾಡಿದ್ದಾರೆ ಮಗಳು ಮತ್ತು ನನ್ನ ಹಸ್ಬೆಂಡ್. ಬಟ್ ನಾನು ತಕೊಳ್ಳಿಲ್ಲ, ನಂಗೆ ಏನದು ಇಷ್ಟ ಆಗ್ಲಿಲ್ಲ. ಅವ್ರಿಗೆ ಇದನ್ನು ಮಗಳೊಂದು ಕುರ್ತಾ ತಕೊಂಡು, ಕುರ್ತಿ ನೋಡಿ ಕಾಣ್ತದೆ ನೋಡಿ. ಮತ್ತು ಮಗ ಒಂದು ರೆಡ್ ಕಲರ್ ಟೀ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಅಂತ ಇದು. ಮತ್ತೆ ಚಪ್ಪಲ್ ತಕೊಂಡ್ಲು ನನ್ನ ಮಗಳು. ತೋರ್ಸ ಚಪ್ಪಲ್, ಇದು ಹೀಗೆ 300 ರೆಡಿ. ಹೀಲ್ಸ್ 300 ಅಂತೆ. ಬಟ್ ನಾನು ಹಾಕುವಾಗ ಇದಕ್ಕೆ ಇಲ್ಲಿ ಹೋಗ್ತದೆ ನಂದು ಪಾದ, ಇದು ಎಕ್ಸ್ಟ್ರಾ ಬರ್ತದೆ. ದೊಡ್ಡದು ಪಾದ, ಚೆನ್ನಾಗಿದೆ. ಬರ್ಬೋದು. ಇವತ್ತು ಕೊನೆಯ ದಿನ ಅಂತೆ, ಗೊತ್ತಿಲ್ಲ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರ ಗೊತ್ತಿಲ್ಲ. ತುಂಬಾ ರಶ್ ಆಗ್ತಾ ಉಂಟು. ಬಾಬುಷ್ ನಮ್ದು ಪುಟ್ಟ ಮರಿದ್ದು ನಿದ್ದೆ ಆಯ್ತಂತೆ. ಲಂಚ್ ಕೊಟ್ಟು ನಾವು ಹೋದದ್ದು ಜಸ್ಟ್ ಇವಾಗ ರೀಚ್ ಆಗಿದ್ದದ್ದು. ಸುಮಾರು 4 ಗಂಟೆ 10 ನಿಮಿಷ ಉಂಟು. ನಿದ್ದೆ ಎಲ್ಲ ಆಯ್ತಂತೆ, ಸುಸ್ರೆಲ್ಲ ಆಯ್ತು ಒಂದು. ಎಲ್ಲಿಗೆ ಹೋದದಂತ ಕೇಳುದವನು. ಅಯ್ಯೋ ಪಾಪ, ಏನು ಸುದ್ದಿ ಇಲ್ಲ. ಒಳ್ಳೆ ಮಾಡಿ ಮಲ ಡಿಸ್ಟರ್ಬ್ ಮಾಡೋದಿಲ್ಲಲ್ಲ, ಮಕ್ಕಳಿಗೆ ಬಂದು ಎಬ್ಬಿಸ್ತಾರೆ. ಹೌದಲ್ವಾ ಬಾಬಾ? ಹೌದಲ್ವಾ? ಬೇಕಲ್ಲ. ಅಯ್ಯ, ಓಕೆ ಫ್ರೆಂಡ್ಸ್, ತುಂಬ ತಿರುಗಾಡಿ ಎಲ್ಲ ಬಂದೆ. ತುಂಬ ಒಳ್ಳೊಳ್ಳೆ ಬ್ರ್ಯಾಂಡಿದ್ದು ಬಟ್ಟೆ ಎಲ್ಲ ಇತ್ತು. ಬಟ್ ನನಗೆ ಇಷ್ಟ ಆದದ್ದು ನನಗೆ ಅಂತ ಸಹ ತಗೊಳ್ಳಿಲ್ಲ ನಾನು. ಇವಳೊಂದು ಕುರ್ತಾ ತಗೊಂಡು, ಇವಳೊಂದು ಪ್ಯಾಂಟ್ ಮತ್ತು ಶರ್ಟ್ ತಗೊಂಡು, ಒಂದು ರೆಡ್ ಕಲರ್ ಟೀ ಶರ್ಟ್ ಅವನಲ್ಲಿ ಇರಲಿಲ್ಲ. ಮೊನ್ನೆಯಿಂದ ಹೇಳ್ತಾ ಇದ್ದೆ, ಇನ್ನು ಕ್ರಿಸ್ಮಸ್ಸಿಗೆಲ್ಲ ಬರುವಾಗ ನಮಗೆ ಬೇಕಾಗ್ತದಲ್ಲ, ಅದಕ್ಕೆ ತಗೊಳ್ತೇನೆ ಅಂತ ಹೇಳಿದೆ. ಸರಿ ತಗೊಳ್ತೇನೆ. ಹಸ್ಬೆಂಡ್ಸ್ ಅಂತ ಒಂದು ಎಂಥದ ಕೀಕ್ ತಗೊಂಡ್ರು.
ಯಾವಾಗಲೂ ತಗೊಳ್ಳುವವರಲ್ಲ ಏನವರಿಗೆ ಈ ಸಲ ಲೈಕ್ ಆಯಿತು. ಲೈಕ್ ಆಯ್ತು, ಅವ್ರು ತಗೊಂಡ್ರು. ಜಾಸ್ತಿ ಏನು ಪರ್ಚೇಸ್ ಮಾಡಿ ಮತ್ತು ಎಂಜಲ್ ಒಂದು ಚಪ್ಪಲ್ ತಗೊಂಡು, ಬಟ್ ಅದು ಚಪ್ಪಲ್ ನನಗೆ ಮತ್ತು ಅವಳಿಗೆ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವಳ ಪಾದ ಸ್ವಲ್ಪ ದೊಡ್ಡದು, ನನಗಿಂತ ದೊಡ್ಡದಾಗಿದೆ. ಈಗ ನಂದು ಪಾದನೇ ಸಣ್ಣದಾಗಿದೆ, ಆ ಥರ ಆಗಿದೆ. ಅವಳು ಸ್ವಲ್ಪ ಗ್ರೋತ್ ಆಗಿದೆ, ಅವಳು ಮುಂದಿನ ಪಾದ ಉಂಟಲ್ಲ ಸ್ವಲ್ಪ ಅಗಲ ಐತೆ ಆ ಥರ. ನಾನು ತಗೊಂಡ ಶೂ ಉಂಟಲ್ಲ, ಅವಳು ಹಾಕಿದ್ರೆ ಉಂಟಲ್ಲ ಮತ್ತು ನನಗೆ ಅದು ಆಗೋದಿಲ್ಲ, ಲೂಸ್ ಆಗುತ್ತೆ. ಹಾಗೆ ಅವಳು ತಗೊಂಡಿದ್ದಾಳೆ, ಚೆನ್ನಾಗಿ ಉಂಟದು, ಫಂಕ್ಷನಿಗೆಲ್ಲ ಆಗ್ಬೋದು. ಬಟ್ ಫಂಕ್ಷನ್ ಇವಾಗ ಇಲ್ಲ ಅಲ್ಲ, ತಗೊಂಡಿದ್ದಾಳೆ. ಮಳೆಗಾಲಕ್ಕೆ ಅಷ್ಟು ಚೆಂದ ಚಪ್ಪಲೆಲ್ಲ ಹಾಕೋದಿಲ್ಲ, ಸ್ಯಾಂಡಲ್ಸ್ ಅದೇನಾಗೋದಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಹೆಂಡ್ ಮಾಡ್ತೇನೆ. ಬಾಯ್ ಹೇಳು ಮಗ, ಬಾಯ್ ಹೇಳು, ಬಾಯ್ ಬಾಯ್. ನಿಲ್ಲೇ ನನ್ನ ಪುಟ್ಟ ಮರಿ, ನೋಡುವ ನಿಲ್ಲೆ ಮಬ್ಬ, ಅದಕ್ಕೆ ಹೆದ್ರಿಕೆ ಆಗೋದು. ಬಾಯ್ ಬಾಯ್ ಹೇಳು, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೇನೆ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್. ನೋಡಂತೆ, ಇಲ್ಲಿ ನೋಡು, ಇಲ್ಲಿ ನೋಡು. ಬಾಯ್ ಹೇಳು, ಬಾಯ್ ಬಾಯ್ ಬಾಯ್.